ನಮ್ಮ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಈ ಬಗರು ಹುಕುಂ ಸಾಗುವಳಿ ಸಮಿತಿಯ ಸದಸ್ಯರನ್ನಾಗಿ ಈ ದಿನ ಅಧಿಕೃತವಾಗಿ ಆದೇಶ ಆಗಿದೆ. ಬಹುಶಃ ಇದು ಕಳೆದ ಯಾವ ನಾಯಕರು ಸಹ ಅಚ್ಚುಕಟ್ಟಾಗಿ ನಿಭಾಯಿಸಲಿಲ್ಲ. ಇದನ್ನು ಯಾವುದೇ ಒಂದು ಇಲ್ಲಿ ಒಳಸಂಚು ನಡೆಯದೆ ಒಂದು ಶ್ರದ್ಧೆ ಮುಖಾಂತರ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತ ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತಾ ಇದ್ದೀನಿ. ಏನು ಇವತ್ತು ಮಾಧ್ಯಮಗೋಷ್ಠಿ ಕರೆಸಿದ್ದೀವಿ. ಇವತ್ತು ಬಗರ್ ಹುಕುಂ ಮತ್ತು ಅದನ್ನು ದರ್ಖಾಸ್ತ್ ಕಮಿಟಿ ಅಂತ ಕರೀತಾರೆ. ಏನು ಒಂದು ಈ ಕಮಿಟಿಯಲ್ಲಿ ನನ್ನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸಾಹೇಬರಿಗೆ ನನ್ನ ಅನಂತ ಧನ್ಯವಾದಗಳು. ಯಾಕಂತಂದರೆ ಇವತ್ತು ತಾಲೂಕಿನ ನಮ್ಮ ಚಿಕ್ಕಬಳ್ಳಾಪುರದ ತಾಲೂಕಿನಲ್ಲಿ ಏನು ಒಂದು ಬಗರ್ ಹುಕುಮು ಒಂದು ಕಮಿಟಿ ಇದೆ. ಬಹುಶಃ ಇದು ಕಳೆದ ಯಾವ ನಾಯಕರು ಸಹ ಅಚ್ಚುಕಟ್ಟಾಗಿ ನಿಭಾಯಿಸಲಿಲ್ಲ ಇದನ್ನು. ಹಾಗಾಗಿ ನಮ್ಮ ಶಾಸಕರಿಗೆ ತುಂಬ ಜನ ಒತ್ತಾಯ ಮಾಡಿದಾಗ ಇದರ ಜ್ವಲಂತ ಸಮಸ್ಯೆ ಇದೆ, ಹಾಗಾಗಿ ತುಂಬ ಜನ ರೈತರಿಗೆ ತುಂಬ ಕಷ್ಟ ಆಗಿದೆ ಅಂತಂದಾಗ ನಮ್ಮ ಶಾಸಕರು ಒಂದು ದೃಢ ನಿರ್ಧಾರ ತಗೊಂಡು ಇದು ನನ್ನ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆಯದಾಗಬೇಕಂತೇಳ್ಬಿಟ್ಟು ಇವತ್ತು ಒಂದು ದರ್ಖಾಸ್ತ್ ಕಮಿಟಿನ ಫೈಲ್ ಮಾಡಿಬಿಟ್ಟು ಇವಾಗ ಮುಂದಕ್ಕೆ ಇದನ್ನು ಕಮಿಟಿ ಮಾಡಿಬಿಟ್ಟು ಇದನ್ನು ಸುಸೂತ್ರವಾಗಿ ನಮ್ಮ ಜನಕ್ಕೆ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಏನು ಒಂದು ಒಳ್ಳೆಯ ಕಾರ್ಯ ಮಾಡ್ತಾಯಿದ್ರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಫಾರ್ ಎಕ್ಸಾಂಪಲ್ ನಂದೇ ಹೇಳ್ಬಿಡ್ತೀನಿ, ನಮ್ಮ ತಂದೆಯವರು 30 ವರ್ಷಗಳಿಂದ ನಮ್ಮ ಜಮೀನಲ್ಲಿ ಉಳುಮೆ ಮಾಡ್ತಾಯಿದ್ದಾರೆ. ಅದಕ್ಕೆ ಏನೂ ಪತ್ರಗಳಿಲ್ಲ. ನಮ್ಮ ತಂದೆಯವರು ಇವತ್ತಿಗೂ ಸರಿಯಾಗಿ ನಿದ್ದೆ ಮಾಡ್ತಾಯಿಲ್ಲ, ಜಮೀನಿಗೆ ಪತ್ರಗಳಿಲ್ಲದೆ ಇರೋದಕ್ಕೆ. ಹಾಗಾಗಿ ಇದೇ ಥರ ನನ್ನ ತಂದೆ ತಾಯಿ ಥರ ಇವತ್ತು ಕ್ಷೇತ್ರದಲ್ಲಿ ಸಾವಿರಾರು ಜನ ಇವತ್ತು ಜಮೀನಿನ ಪತ್ರಗಳಿಲ್ಲದೆ ಇವತ್ತು ಬೇರೆಯವರ ದಬ್ಬಾಳಿಕೆಯಿಂದ ನಲ್ಗೋಗಿದ್ದಾರೆ. ಇದು ತಡಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಶಾಸಕರು ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ಅದರಲ್ಲೂ ಈ ದರ್ಖಾಸ್ತ್ ಕಮಿಟಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒತ್ತು ಕೊಟ್ಟು ಇವತ್ತು ಈ ಜನಾಂಗ ಮೇಲಕ್ಕೆ ಬರಬೇಕು, ಮುಂದಕ್ಕೆ ಬರಬೇಕಂತ ಹೇಳ್ಬಿಟ್ಟು ಏನು ಗುರುತಿಸಿ ಇವತ್ತು ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಅವ್ರಿಗೆ ಧನ್ಯವಾದಗಳು ಅನ್ನೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಕಮಿಟಿಯಲ್ಲಿ ಸದಸ್ಯನಾಗಿರೋದ್ರಿಂದ ಮತ್ತೊಂದು ನಿಮ್ಗೆ ಸ್ಪಷ್ಟಪಡಿಸ್ತೀನಿ, ನಾನು ಯಾರ ಲಾಬಿಗೂ ಮಣಿಯಲ್ಲ, ಯಾರು ಇದಕ್ಕೂ ಇದು ಮಾಡಲ್ಲ. ಚ್ಯುತಿ ತರದೆ ನಮ್ಮ ಶಾಸಕರು ಹೇಳಿದಂತೆ ನಮ್ಮ ಇದಕ್ಕೆ ಶಾಸಕರು ಅಧ್ಯಕ್ಷರಾಗಿರ್ತಾರೆ. ನಮ್ಮ ಶಾಸಕರ ನಿರ್ದೇಶನದಂತೆ ನಾನು ಕೆಲಸ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬೇರೆಯವರ ಒಂದು ಲಾಭಿಗಳು ಮಣಿಯೋದಿಲ್ಲ. ನಮ್ಮ ಶಾಸಕರು ಒಳ್ಳೆ ಹೆಸರು ತರೋ ಅಂತ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಕೇವಲ ನಾನು ಹುದ್ದೆ ವಹಿಸ್ಕೊಂಡು ಸುಮ್ಮನೆ ಇರಲ್ಲ, ಈ ಹುದ್ದೆ ಜೊತೆಗೆ ಪಕ್ಷ ಸಂಘಟನೆ ಸಹ ಮಾಡಲಿಕ್ಕೆ ನಾನು ಉತ್ಸುಕನಾಗಿದ್ದೀನಿ. ಹೀಗಾಗಲೇ ನನ್ನ ಕೈಯಲ್ಲಿ ಆದಷ್ಟು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನನಗೆ ಒಂದು ಹೆಚ್ಚು ಶಕ್ತಿ ಕೊಟ್ಟಂಗಾಯಿತು ನನಗೆ ಈ ಕಮಿಟಿಯಲ್ಲಿ ನನಗೆ ಒಂದು ಸದಸ್ಯತ್ವ ಕೊಟ್ಟಿರೋದಕ್ಕೆ. ಹಾಗಾಗಿ ನಾನು ನನ್ನ ಕರ್ತವ್ಯ ಜೊತೆಗೆ ಪಕ್ಷನೂ ಸಹ ನಾನು ಬಲಗೊಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರಿಗೆ ಮತ್ತೊಮ್ಮೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಪ್ರದೀಪ್ ಈಶ್ವರ್ ಸಾಹೇಬ್ರೆ. ನಂಜುಂಡಯ್ಯ ಅಂತ ನನ್ನ ಹೆಸರು, ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಆಗಿದ್ದೀನಿ. ಪ್ರಸ್ತುತ ಈ ದಿನ ಒಂದು ಸಂತೋಷಕರವಾದ ಸುದ್ದಿ, ತಮ್ಮೆಲ್ಲರಿಗೂ ಅಷ್ಟೇ ನಮಗೂ ಅಷ್ಟೇ ಒಂದು ಆನಂದಕರವಾದ ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್ ಸರ್ ಅವರು ನಮ್ಮ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ಈ ಬಗರು ಹುಕುಂ ಸಾಗುವಳಿ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡುವ ನಿಟ್ಟಿನಲ್ಲಿ ನಮ್ಮ ಹೆಸರನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿರ್ತಾರೆ. ಅದರಂತೆ ಈ ದಿನ ಅಧಿಕೃತವಾಗಿ ಆದೇಶ ಆಗಿದೆ. ಅವರಿಗೆ ನಾನು ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ. ಈ ಸಮಿತಿಯಲ್ಲಿ ಸುಮಾರು ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ಈಗ ಸುಮಾರು 30-40 ವರ್ಷಗಳಿಂದಲೂ ಸಹ ರೈತಾಪಿ ವರ್ಗದವರು, ಯಾವುದೇ ಜಾತಿ ಇರಲಿ, ರೈತಾಪಿ ವರ್ಗದವರು ತಮ್ಮ ಏನು ಜೀವನೋಪಾಯಕ್ಕೋಸ್ಕರ ಜಮೀನನ್ನು, ಸರ್ಕಾರಿ ಜಮೀನನ್ನು ಏನು ಸಾಗುವಳಿ ಮಾಡಿಕೊಂಡು ಬರ್ತಾಯಿದ್ದಾರೆ. ಆ ಸಾಗುವಳಿ ಮಾಡಿಕೊಂಡು ಬರ್ತಿರ್ತಕ್ಕಂಥ ಜಮೀನಿಗೆ ಅಧಿಕೃತವಾಗಿ ಯಾವುದೇ ಒಂದು ದಾಖಲೆ ಇರೋದಿಲ್ಲ. ಅದರಿಂದ ದಾಖಲೆ ಇಲ್ಲದೆ ಇರತಕ್ಕಂಥ ಜಮೀನಾಗಲಿ, ಯಾವುದೇ ಒಂದು ವಸ್ತುವಾಗಲಿ, ಮನೆ ಆಗಲಿ, ಅದಕ್ಕೆ ಮಾನ್ಯತೆ ಇರುವುದಿಲ್ಲ. ಆ ಮಾನ್ಯತೆ ಬರಬೇಕು ಅಂತ ಹೇಳ್ಬಿಟ್ರೆ ಸಮಿತಿ ಮುಖಾಂತರ ಸರ್ಕಾರದಿಂದ ಅವ್ರಿಗೆ ಒಂದು ಸಾಗುವಳಿ ಚೀಟಿ ಅಂತ ಹೇಳ್ಬಿಟ್ಟು ಅವರ ಹೆಸರಿಗೆ ಒಂದು ದಾಖಲೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮನ್ನು ನೇಮಕ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ಈ ನಿಟ್ಟಿನಲ್ಲಿ ಯಾರ್ಯಾರು ಈಗಾಗಲೇ ಅರ್ಜಿ ಸಲ್ಲಿಸ್ಕೊಂಡಿದ್ದಾರೋ ಅವರಿಗೆ
ಪಕ್ಷವಾರು ಜಾತಿವಾರು ಯಾವುದು ಭೇದ ಭಾವ ಇಲ್ಲದೆ ಅವರಿಗೆ ಮಂಜೂರು ಮಾಡಿಸ್ತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರು ನಿರ್ದೇಶನದಂತೆ ನಾವು ನಡ್ಕೊಳ್ಳೋದಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿಬಿಟ್ಟು ಯಾರೇ ಒಂದು ಈ ಜಮೀನು ಅಂದರೆ ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಾಗ್ಬೋದು ಎಲ್ಲೇ ಆಗ್ಬೋದು, ಈಗ ಚಿನ್ನದ ಬೆಲೆ ಆಗಿದೆ. ಅದರಿಂದ ಕೆಲವು ಏನು ಹಿತಾಸಕ್ತಿ ವರ್ಗದವರು ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಏನು ನಮ್ಮ ಜಮೀನು ಯಾರಿಗೆ ಇರುತ್ತೆ ಅಂತಹವ್ರಿಗೆ ಮಂಜೂರು ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಮೊದಲು. ಮತ್ತು ಬೇರೆಯವರ ಹೆಸರಿನಲ್ಲೂ ಸಹ ಜಮೀನು ಬಡವರ ಹೆಸರಿನಲ್ಲಿ ಖಾತೆ ಇರುತ್ತೆ. ಆದರೆ ಬೇರೆಯವರು ಶ್ರೀಮಂತರ ಹೆಸರಲ್ಲಿ ಭೂಮಾಲೀಕರಾಗಿರ್ತಕ್ಕಂಥ ಅಂಥವ್ರಿಗೆ ಈ ಸೌಲಭ್ಯ ಇರ್ತಾಯಿತ್ತು. ಅದನ್ನು ತಪ್ಪಿಸೋ ಉದ್ದೇಶದಿಂದ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಹೆಸರು ನಿರ್ಮಲಾ ಗಂಗಾಧರ್. ಜನಪ್ರಿಯ ನಾಯಕರಾದಂಥ ಪ್ರದೀಪ್ ಈಶ್ವರ್ ಅವರ ಶ್ರದ್ಧೆಯಿಂದ ನಿಷ್ಠಾವಂತರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಡವರ ಪರವಾಗಿದ್ದಾರೆ. ಬಡವರ ಒಂದು ಉದ್ದೇಶಕ್ಕೋಸ್ಕರನೇ ಎಷ್ಟೋ ಜನ ಬಡವರಿಗೆ ಆಂಬ್ಯುಲೆನ್ಸ್ ಇಲ್ಲದಿರೆ ಇರೋಂಥ ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸನ್ನು 10 ಆಂಬ್ಯುಲೆನ್ಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಹೆಣ್ಣುಮಕ್ಕಳಿಗೆ ಪ್ರತಿ ವರ್ಷವೂ ಸಹ ಅರಿಶಿಣ ಕುಂಕುಮದ ಜೊತೆಗೆ ಸೀರೆಗಳನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮನ್ನು ಗುರುತಿಸಿ ಬಗರ್ ಹುಕುಂ ಸಾಗುವಳಿಯಲ್ಲಿ ಪ್ರತಿನಿಧಿಯಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ನಾವೆಲ್ಲರೂ ಸೇರಿ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಹಿಸ್ತೇವೆ. ಮತ್ತು ತಮ್ಮ ಮಾಧ್ಯಮದವರಿಗೆ ನಾನು ಹೇಳೋದಂದರೆ, ಯಾವುದೇ ಒಂದು ಇಲ್ಲಿ ಒಳಸಂಚು ನಡೆಯದೆ ಒಂದು ಶ್ರದ್ಧೆ ಮುಖಾಂತರ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ ಅಂತ ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತಾ ಇದ್ದೀನಿ.